ನಮಸ್ಕಾರ. ನಮ್ಮ ಪ್ರಕಾಶ್ ರಾಜು ಏನು ಹೇಳ್ತದೆ ಅಂದರೆ, ಮೊನ್ನೆ ಜಂತರ್ ಮಂತರ್ನಲ್ಲಿ ಜಂತು ಹುಳುಗಳೆಲ್ಲ ಸೇರಿಕೊಂಡು ಸಾಮಾನುಗಳನ್ನು ಹಾಳು ಮಾಡಿದ್ವಲ್ಲ, ಅಂದರೆ ನಾವು ಟ್ಯಾಕ್ಸ್ ಕಟ್ಟಿ ಸರ್ಕಾರ ಖರೀದಿ ಮಾಡಿರ್ತದಲ್ಲ, ಪೊಲೀಸರ ವಾಹನಗಳು ಮತ್ತು ಅದು ತಳ್ಕೊಂಡು ಹೋಗ್ತಾರಲ್ಲ ಗೇಟು, ಆ ಗೇಟು ಅವನ್ನೆಲ್ಲ ಮುರಿದು ಹಾಳು ಮಾಡಕ್ಕೆ ಬಿಟ್ರಲ್ಲ, ಅವರನ್ನು ವಹಿಸಿಕೊಂಡು ಬಂದ ನಮ್ಮ ಪ್ರಕಾಶ್ ರಾಜು ಏನು ಹೇಳ್ತಾ ಇದೆ ಅಂದರೆ, ಮಕ್ಕಳು ತಪ್ಪು ಬಿಟ್ಟಿದ್ದಾವೆ. ಮಕ್ಕಳು ತಪ್ಪು ಮಾಡಿಬಿಟ್ಟಾಗ ನಾವು ಮನೆಯಲ್ಲಿ ಏನು ಮಾಡುತ್ತೇವೆ? ಬೈದು ಬುದ್ಧಿ ಹೇಳುತ್ತೇವೆ ಅಷ್ಟೇ. ಪ್ರಕಾಶ್ ರಾಜುರವರೇ, ಮಕ್ಕಳು ತಪ್ಪು ಮಾಡಿದರೆ ಬೈಬಹುದು, ಬುದ್ಧಿ ಹೇಳಬಹುದು. ಆದರೆ ಬೋಳಿ ಮಕ್ಕಳು ತಪ್ಪು ಮಾಡಿದಾಗ ಏನು ಮಾಡಬೇಕು? ನಾಟಿ ಕೋಳಿಯನ್ನು ತೆಗೆದುಕೊಂಡು ಉಪ್ಪು ಖಾರ ಸವರಿ ಮಸಾಲೆ ಹಾಕಿ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡುತ್ತೇವಲ್ಲ, ಹಾಕಿ ಸುಟ್ಟು ಬಿಡಬೇಕು. ಯಾಕೆಂದರೆ ಅವರು ಮಕ್ಕಳಲ್ಲ, ಬೋಳಿ ಮಕ್ಕಳು. ಏನು ಮಾಡಬಹುದು? ಪ್ರಧಾನಮಂತ್ರಿಯ ಹುದ್ದೆಯಲ್ಲಿ ಒಳ್ಳೆಯ ಮನಸ್ಸಿನ ನರೇಂದ್ರ ಮೋದಿಯವರಿದ್ದರು. ಆ ಸ್ಥಾನದಲ್ಲಿ ಬಿಟ್ಟಿದ್ದರೆ ಅನ್ನಕೊಳ್ಳಿ, ಅವರೆಲ್ಲರನ್ನ ಲಾಠಿ ಚಾರ್ಜ್ ಮಾಡಲು ಬಿಡುತ್ತಿರಲಿಲ್ಲ, ಗೋಲಿಬಾರ್ ಮಾಡಿಸಿಬಿಟ್ಟು ಬಿಡುತ್ತಿದ್ದೆ. ಗೋಲಿಬಾರ್ ಮಾಡಿಸಿಬಿಟ್ಟು ಜಂತರ್ ಮಂತರೆಲ್ಲ ಏನಿತ್ತೆಲ್ಲ ಅದು ಕೆಂಪು ಬಣ್ಣಕ್ಕೆ ಬಿಟ್ಟಿರುತ್ತಿತ್ತು ನೋಡಿ. ಯಾಕಂದರೆ ರಕ್ತ ಹರಿದು ಬಿಟ್ಟು ಕುದಿಯುವ ರಕ್ತ ಅಲ್ಲ, ಬಿಸಿ ರಕ್ತ ಅಲ್ವಾ ಅವ್ರದ್ದು. ಜಂತರ್ ಮಂತರಲ್ಲಿ ಈ ಎಲ್ಲ ಜಂಜಿಗಳಲ್ವಾ, ರಕ್ತ ಹರಿಸಿಬಿಟ್ಟು ಬಿಡುತ್ತಿದ್ದೆ. ಆ ಸವಿ ನೆನಪಿಗಾಗಿ ಒಂದು ಕಟ್ಟಡವನ್ನು ಕಟ್ಟಿಸಿ ಆ ಕಟ್ಟಡಕ್ಕೆ ಆ ರಕ್ತವನ್ನು ಬಳಸಿಬಿಟ್ಟು ಬಿಡುತ್ತಿದ್ದೆ. ಅದನ್ನೇ ನ್ಯಾಯಾಲಯವನ್ನು ಮಾಡಿಬಿಟ್ಟು ಬಿಡುತ್ತಿದ್ದೆ. ಜೀವನದಲ್ಲಿ ಇನ್ನ ಮೇಲೆ ಯಾವ ಮಕ್ಕಳು ಕೂಡ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡಬಾರದೆನ್ನುವಂತಹ ಒಂದು ಸ್ಮಾರಕವನ್ನೇ ನಾನು ಕಟ್ಟಿಸಿಬಿಟ್ಟು ಬಿಡುತ್ತಿದ್ದೆ ನೋಡಿ. ಮಕ್ಕಳಿಗೆ ಬುದ್ಧಿ ಹೇಳಬಹುದು ಪ್ರಕಾಶ್ ರಾಜರವರೇ. ಬೋಳಿ ಮಕ್ಕಳಿಗೆ ಬುದ್ಧಿ ಹೇಳಲಿಕ್ಕೆ ನನ್ನಿಂದ ಅಲ್ಲ, ನಿನ್ನಿಂದ ಅಲ್ಲ, ಯಾರಪ್ಪನಿಂದಲೂ ಸಾಧ್ಯವಿಲ್ಲ. ಯಾಕಂದರೆ ಇದು ರಾವಣ ರಾಜ ರಾಮಾಯಣದ ಜಲಕ್ ಬಿಟ್ಟೆ.